ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರುವ ಬೆನ್ನಲ್ಲೇ ಅತಿದೊಡ್ಡ ಹೋರಾಟ ಮಾಡಿ ಸಚಿವರ ರಾಜೀನಾಮೆ ಪಡೆದುಕೊಳ್ಳೋ ತನಕ ಕೂಡ ವಿದ್ಯಾರ್ಥಿಗಳು ಬಿಡಲಿಲ್ಲ. ಅದರಲ್ಲಿ ವಿದ್ಯಾರ್ಥಿಗಳು ಯಶಸ್ವಿ ಕೂಡ ಆದ್ರು. ಇದಾದ ಬಳಿಕ ಈಗ ಕೆಪಿಎಸ್ಸಿಯಲ್ಲೂ ಕೂಡ ಪದೇ ಪದೇ ಕರ್ಮಕಾಂಡ ನಡೀತಾ ಇರೋದ್ರಿಂದ ವಿದ್ಯಾರ್ಥಿಗಳು ಬೀದಿಗಿಳಿದು ಹೋರಾಟ ಮಾಡೋದಕ್ಕೆ ಸಿದ್ಧರಾಗ್ತಾರ ನೀಟ್ ರೀತಿಯಲ್ಲೇ ಅಂತ. ರಾಜ್ಯ ಸರ್ಕಾರಕ್ಕೆ ಮತ್ತೊಂದು ಸಂಕಷ್ಟ ಎದುರಾಗಬಹುದಾ? ಕೆಪಿಎಸ್ಸಿಯಲ್ಲಿ ಅಕ್ರಮಗಳ ಸರಮಾಲೆ, ಹೋರಾಟ ಮಾಡೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ನೀಟ್ ಮಾದರಿಯಲ್ಲೇ ಕೆಪಿಎಸ್ಸಿ ಹೋರಾಟ ನಡೆಸೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಿದ್ದಾರಂತೆ ವಿದ್ಯಾರ್ಥಿಗಳು. ಜೆನ್ಸಿ ವಿದ್ಯಾರ್ಥಿ ಸಂಘಟನೆಗಳಿಂದ ಪ್ರತಿಭಟನೆಗೆ ಸಿದ್ಧತೆ ಆಗ್ತಾ ಇದೆ. ಕೆಪಿಎಸ್ಸಿ ಪಶು ವೈದ್ಯರ ನೇಮಕದಲ್ಲಿ ಭಾರೀ ಗೋಲ್ಮಾಲ್ ಆಗಿರೋದ್ರಿಂದ ಈ ಭ್ರಷ್ಟಾಚಾರದ ವಿರುದ್ಧ ಸಿಡಿದೆದ್ದು ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಬಹುದು ಅಂತ. ರಾಜ್ಯ ಸರ್ಕಾರದ ವಿರುದ್ಧ ಸಮರ ಸಾರೋದಕ್ಕೆ ವಿದ್ಯಾರ್ಥಿಗಳು ಸಿದ್ಧರಾಗಿದ್ದಾರಂತೆ. ಕೆಪಿಎಸ್ಸಿ ವ್ಯವಸ್ಥೆಯನ್ನ ಬದಲಾಯಿಸಿ ಪಾರದರ್ಶಕತೆ ನೇಮಕಾತಿ ಮಾಡಬೇಕು ಅನ್ನುವಂಥ ಒತ್ತಡ. ವಿದ್ಯಾರ್ಥಿಗಳ ಹೋರಾಟಕ್ಕೆ ಈಗಾಗಲೇ ಬಿಜೆಪಿ ನಾಯಕರು ಕೂಡ ಬೆಂಬಲ ಕೊಟ್ಟಿದ್ದಾರೆ. ನೀಟ್ ರೀತಿಯಲ್ಲೇ ಕೆಪಿಎಸ್ಸಿಯಲ್ಲೂ ಕೂಡ ಆ ವ್ಯವಸ್ಥೆಯನ್ನ ಬದಲಾವಣೆ ಮಾಡಬೇಕು. ಪದೇ ಪದೇ ಅಕ್ರಮ, ಪದೇ ಪದೇ ಕೆಪಿಎಸ್ಸಿ ಸ್ಥಾನ ದುಡ್ಡಿಗೆ ಸೇಲಾಗಿ ಹೋಗುತ್ತೆ, ಹಂಗಾಗಿ ಅಲ್ಲಿ ಬರೀ ಅಕ್ರಮ ತಾಂಡ ಆಡುತ್ತೆ ಅನ್ನುವಂಥ ವಿಚಾರಗಳು ಬೆಳಕಿಗೆ ಬರುತ್ತಲ್ಲ. ಹಂಗಾಗಿ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಚೆಲ್ಲಾಟ ಆಡುವಂತಹ ಕೆಪಿಎಸ್ಸಿಯಲ್ಲೂ ಕೂಡ ವ್ಯವಸ್ಥೆ ಬದಲಾವಣೆ ಆಗಬೇಕು, ಪಾರದರ್ಶಕತೆ ಬರಬೇಕು ಅಂತ ಮತ್ತೊಮ್ಮೆ ಅತಿ ದೊಡ್ಡ ಹೋರಾಟ ವಿದ್ಯಾರ್ಥಿಗಳಿಂದ ಆದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಅದಕ್ಕೆ ಬೇಕಾಗಿರುವ ಸಿದ್ಧತೆಗಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ.